हरिः ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः नारायणाय परिपूर्ण गुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते योऽन्तः प्रविश्य मम वाचैमां प्रसुप्ता सञ्जीवयत्यखिलशक्तिधरस्वधाम्ना अन्यांस्त हस्तचरणश्रवणत्वगादीन् प्राणान् नमो भगवते पुरुषाय तुभ्यम् नमोस्तु तात्विका देवा विष्णुभक्तिपरायणा धर्ममार्गे प्रेरयन्तु भवन्तः सर्व एव हि नारायणं निखिलपूर्णगुणैकदेहं निर्दोषमाप्यमखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं सन्नमामि यत्पदं वेदसंवेद्यं कटाक्षेणापि वीक्षितुं न क्षमन्ते विमुतयस्य तमुपासे श्रेयःपतिम् कूजन्तं राम रामेति मधुरं मधुराक्षर आरोह्य कविता शाखां वन्दे वाल्मीकिकोकिलम् नमस्ते प्राणेश प्रणत विभवायावनिमगानमस्वामिन् राम प्रियतम हनुमन् गुरुगुण नमस्तुभ्यं भीम प्रफलतम कृष्णेष्ट भगवन् नमः श्रीमन्मध्वप्रदिशु सुदृशन्नो जय जय अपादमौळि पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यञ्च तमनोरथा नमस्ते प्राणेश प्रणत विभवायावनिमगानमस्वामिन् राम प्रियतम हनुमन् गुरुगुण नमस्तुभ्यं भीम प्रफलतम कृष्णेष्ट भगवन् नमः श्रीमन्मध्वप्रदिशु सुदृशन्नो जय जय तपो विद्या विरक्त्यादि सद्गुणौ घाकरानहं वादिराज गुरून् वन्दे हयग्रीव दयाश्रयान् हयग्रीव पदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाधिध्वान्दरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयाळवे हरिः ओम हरिः ओम हरिः ओम श्री गुरुभ्यो नमः ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಮತ್ತೆ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ರಾಮಾಯಣದ ಕೊನೆಯ ಘಟ್ಟದಲ್ಲಿ ಇದ್ದೇವೆ ನಾವು. ಸುಮಾರು ಒಂದು 10 ದಿನಗಳ ಕಾಲ ನಿರಂತರ ಅನೇಕ ರಾಮಾಯಣದ ಏನು ಚಿತ್ರಗಳಿತ್ತು, ವಾಲ್ಮೀಕಿಗಳು ಏನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ಯಥಾಶಕ್ತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೊನೆಯ ದಿನ ರಾಮಾಯಣದ ಮಂಗಳ ಅಂತಂದ್ರೆ ಪೂರ್ತಿ ಮಂಗಳ ಅಲ್ಲ, ಸ್ವಲ್ಪ ಮಂಗಳ. ಯಾಕೆ ಅಂತಂದ್ರೆ ಪೂರ್ತಿ ಮಂಗಳ ಮಾಡಿ ಕೆನ್ನೆ ತಟ್ಕೊಂಡು ಚಿರೋಟಿ ಊಟ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅಲ್ಪ ಮಂಗಳವೇ ಸರಿ. ಯಾವಾಗಲೂ ಕೊನೆ ಮಂಗಳ ಅಂತ ಇರಬಾರ್ದು, ಸಂಕ್ಷಿಪ್ತ ಮಂಗಳ ಇರಬೇಕು. ಮತ್ತೆ ಮತ್ತೆ ಅದನ್ನ ನಾವು ರಿಪೀಟ್ ಮಾಡ್ತಾ ನಮ್ಮ ಜೀವನದಲ್ಲಿ ಅದನ್ನು ನಾವು ಯಾವಾಗಲೂ ಮಧ್ಯ ಮಂಗಳ ಇರಬೇಕು, ಕೊನೆ ಮಂಗಳ ಇರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈ 10 ದಿನಗಳ ಕಾಲ, ಇವತ್ತು 11ನೇ ದಿನ, ಯಥಾಶಕ್ತಿ ಕೊನೆಯ ರಾಮನ ಸಂದೇಶ ಮತ್ತೆ ವಾಲ್ಮೀಕಿಗಳು ಮತ್ತೆ ಮುಂದೆ ಅದು ಯುದ್ಧಕಾಂಡ ಮತ್ತೆ ಉತ್ತರಕಾಂಡದಲ್ಲಿ ಏನೇನು ಕೆಲವು ಸಂಕ್ಷಿಪ್ತ ಕಥೆಗಳು ಬಂದಿದೆ ಅದನ್ನ ನಿಮ್ಮ ಮುಂದೆ ನಾನು ನಿವೇದಿಸಿಕೊಳ್ತೇನೆ. ನಿನ್ನೆ ಹನುಮಂತ ಸೀತಾನ್ವೇಷಣೆಗೆ ಹೋದಾಗ ಅಲ್ಲಿ ಘಟನೆಗಳನ್ನು ನಾವು ನೋಡಿದ್ದೆವು. ಆಮೇಲೆ ಇನ್ನೊಂದು, ಸೀತೆ ಹನುಮಂತನಿಗೆ ಕೇಳ್ತಾಳೆ, ಅಲ್ಲ ನೀನು ಹೇಗೆ ಬಂದೆ, ರಾಮ ಮತ್ತೆ ಬೇರೆ ಕಪಿಗಳೆಲ್ಲ ಹೇಗೆ ಬರ್ತಾರೆ ಅಂತ ಕೇಳಿದಾಗ ಒಂದು ಹನುಮಂತನ ಅದ್ಭುತವಾದಂತಹ ಮಾತು, ಎಂತ ಸೌಜನ್ಯ ನೋಡಿ ಹನುಮಂತನಿಗೆ. ಆಗ ಹೇಳ್ತಾನೆ, ಆ ಸುಗ್ರೀವನ ಪಡೆಯಲ್ಲಿ ಕೊನೆಯ ಕಪಿ ನಾನು. ಕೊನೆಯದಂದ್ರೆ ಯಾವ ಕಪಿ, ಯಾವ ಕಡೆಯಿಂದ ಕೊನೆಯದು ಅಂತಂದ್ರೆ ದೊಡ್ಡವರು ಎಲ್ಲಿ ನಿಂತರೂ ಅಲ್ಲಿಂದಾನೇ ಶುರು ಆಗುತ್ತೆ ಲೈನ್ ಅಂತ. ಆ ಹನುಮಂತನ ಸೌಜನ್ಯತೆಯನ್ನು ನಾವು ನೆನ್ನೆ ನೋಡಿದ್ವು. ಇವತ್ತು ಇನ್ನೊಂದು ಅದೇ ಸುಂದರ ಕಾಂಡದ ಒಂದು ಕೊನೆಯ ಘಟ್ಟದ ಕಥೆ ನೋಡಿ ನಾನು ಅಯೋಧ್ಯ ಕಾಂಡಕ್ಕೆ ಪ್ರವೇಶ ಮಾಡ್ತೇನೆ. ಮಂಡೋದರಿ ಹತ್ರ ಬಂದು ಕೇಳ್ತಾಳೆ, ಒಬ್ಬಳು ದೂತಿ ಬಂದು ಹೇಳ್ತಾಳೆ, ಒಬ್ಳು ಸೇವಕಿ ಬಂದು ಹೇಳ್ತಾಳೆ ಲಂಕೆ ಸುಟ್ಟಿತು ಅಂತ. ಆಗ ಮಂಡೋದರಿ ಮಾತು ಅವಳು ನೋಡಿ ಎಷ್ಟು ಅದ್ಭುತವಾದ ಮಾತು ಅವಳದು. ಯಾವತ್ತು ರಾವಣ ಸೀತೆಯನ್ನು ಲಂಕೆಗೆ ಅಪಹಾರ ಮಾಡಿಕೊಂಡು ಬಂದಲ್ಲ ಅವತ್ತೇ ಲಂಕೆ ಸುಟ್ಟಿತು. ಇವತ್ತು ಆಂಜನೇಯ ಸುಟ್ಟಿದ್ದು ಕೇವಲ ನಿಮಿತ್ತ. ಯಾವತ್ತು ಸೀತೆ ಅಶೋಕವನಕ್ಕೆ ಬಂದ್ಲು ಅವತ್ತೇ ಲಂಕೆ ಸುಟ್ಟಿತು ಅಂತ ಮಂಡೋದರಿ ಹೇಳಿದ್ಲು. ಅಂತಂದ್ರೆ ಮಂಡೋದರಿ ಅಂತಹ ದುಷ್ಟ ಮತ್ತೆ ದರಿದ್ರ ಗಂಡನ ಹೆಂಡತಿಯಾಗಿಯೂ ಕೂಡ ಪ್ರಾತಸ್ಮರಣೀಯಳಾದ್ಲು. ಮಂಡೋದರಿ ಆಯ್ತು, ತಾರೆ ಆಯ್ತು, ಇವರೆಲ್ಲರೂ ಪ್ರಾತಸ್ಮರಣೀಯರು.
ಹೀಗೆ ಅದು ಮಂಡೋದರಿಯ ಒಂದು ಚಿತ್ರಣ ವಾಲ್ಮೀಕಿಗಳು ಮಾಡ್ತಾರೆ. ಇನ್ನ ಮುಂದೆ ನಾವು ಅಯೋಧ್ಯ ಕಾಂಡಕ್ಕೆ ಪ್ರವೇಶ ಮಾಡ್ತೇವೆ. ಹನುಮಂತ ಸೀತಾನ್ವೇಷಣೆ ಮುಗಿಸಿ ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬಂದು ಚೂಡಾಮಣಿಯನ್ನು ಕೊಟ್ಟಾಗ ರಾಮಚಂದ್ರ ಅವನನ್ನು ಅಪ್ಪಿ ಹಿಡಿದು ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಷ್ಟದಂ ಪರಮಾಭಿತುಷ್ಟಾಹ ಅಂತ ಅವನಿಗೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನೇ ಕೊಟ್ಟ. ಆ ಬ್ರಹ್ಮ ಪದವಿಯನ್ನು ಕೊಟ್ಟು ಇನ್ನೇನು ಬೇಕು? ಬ್ರಹ್ಮ ಪದವಿಗಿಂತ ಅದಕ್ಕಿಂತ ಹೆಚ್ಚು ಇನ್ನೇನು ಕೊಡೋದೇ ಇಲ್ಲ. ಆ ಬ್ರಹ್ಮ ಪದವಿ ಕೊಟ್ಟ. ಅದೇ ಒಂದು ನಿಟ್ಟಿನಲ್ಲಿ ಅವರು ಮುಂದಿನ ಕಾರ್ಯಕ್ರಮ ಹೇಗೆ ಅನ್ನೋದು ಯೋಚನೆ ಮಾಡ್ತಾ ಕೂತ್ರು. ಸುಗ್ರೀವನ ಆಡಳಿತ, ಸುಗ್ರೀವನ ನೇತೃತ್ವದಲ್ಲಿ ಆ ಸಭೆ ನಡೀತು. ಸಭೆ ನಡೆದಾಗ ತೀರ್ಮಾನ ಮಾಡ್ತಾರೆ, ಲಂಕೆಯಲ್ಲಿ ಸೀತೆ ಇರೋದು ಕನ್ಫರ್ಮ್ ಆಯ್ತು. ಆಂಜನೇಯ ಸೀತಾನ್ವೇಷಣೆ ಮಾಡಿ ಬಂದಾಗ ಲಂಕೆಯಲ್ಲಿ ಸೀತೆ ಇದ್ದಾಳೆ, ನಾವು ಲಂಕೆ ಕಡೆಗೆ ಹೊರಡಬೇಕು ಅಂತ, ದಕ್ಷಿಣ ದಿಕ್ಕಕ್ಕೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದಾಗ ಅವತ್ತು ವಾಲ್ಮೀಕಿಗಳು ಹೇಳ್ತಾರೆ, ಉತ್ತರ ಫಾಲ್ಗುಣಿ ನಕ್ಷತ್ರ ಇತ್ತು, ಮಧ್ಯಾಹ್ನ ದಿನ ವಾನರ ಸೇನೆ ರಾಮನ ಜೊತೆ ಹೊರಟರು ಅಂತ ವಾಲ್ಮೀಕಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲಿ. ಅಂತ ಉತ್ತರ ಫಾಲ್ಗುಣಿ ನಕ್ಷತ್ರ ಅವತ್ತು ಮಧ್ಯಾಹ್ನ ಸುಮಾರು ಹೊತ್ತಿಗೆ ಸುಗ್ರೀವನ ನೇತೃತ್ವದಲ್ಲಿ ಎಲ್ಲ ವಾನರ ಸೇನೆ ಮತ್ತೆ ರಾಮಚಂದ್ರರು ಹೊರಟರು. ಪಯಣ ಸಿದ್ಧತೆ ನಡೀತು. ರಾಮ ಹನುಮಂತನ ಮೇಲೆ ಕೂತ, ಮತ್ತೆ ಲಕ್ಷ್ಮಣ ಅಂಗದನ ಮೇಲೆ ಕೂತ ಹೊರಟು ಅಂತ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಈ ಕಪಿಗಳು ಯಾರ್ಯಾರು? ಒಂದು 8 ಜನ ಮುಖ್ಯ ಕಪಿಗಳು. ಕಪಿಗಳ ಬಗ್ಗೆ ಗೊತ್ತಾಗಬೇಕಲ್ಲ, ಈ ಮಂಗಗಳು ಏನು ಅಂತ. ಅದನ್ನ ಸ್ವಲ್ಪ ನೋಡ್ತೀನಿ, ಮುಂದೆ ನೋಡೋಣ, ಹೇಳ್ತೀನಿ ನಾನು. ಅವರದು ಕೊನೆಗೆ ಅವರೆಲ್ಲರೂ ದೇವಾಂಶ ಸಂಭೂತರು. ಅವರು ಅವತಾರಗಳೇನು, ಅವರು ಯಾವ ಮೂಲ ದೇವತೆ ಅಂತ ಅದನ್ನು ಕೂಡ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತೇನೆ. ಹಾಗೆ ಸೇನಾಪತಿ ನೀಲ ಸೇನಾಪತಿ ಇದ್ದ. ನೀಲನ ಸೇನಾಪತ್ಯದಲ್ಲಿ ಕಪಿ ಸೇನೆ ಲಂಕೆ ಕಡೆ ಹೊರಡಿತು. ಎಡಬಲದಲ್ಲಿ ಮತ್ತೆ ಋಷಭ ಮತ್ತೆ ಗಂಧಮಾದನ ಅಂತ ಇಬ್ಬರಿದ್ರು. ಆಮೇಲೆ ಸುಷೇಣ ಇದ್ದ, ಜಾಂಬು ಅಂತ, ಎಲ್ಲರಿಗಿಂತ ಅಂತಂದ್ರೆ ವಯೋವೃದ್ಧ ಜಾಂಬು ಅಂತ. ಅವನು ರಾಮಾಯಣ ಕಾಲದಲ್ಲಿ ಅವನ ವಯಸ್ಸಾಗಿತ್ತು, ಆದ್ರೂ ಕೂಡ ಅವನು ತನ್ನ ಆಯುಷ್ಯನ್ನು ಗಟ್ಟಿ ಹಿಡ್ಕೊಂಡು ಮಹಾಭಾರತದವರೆಗೂ ಬಂದ ಅವನು. ಅದಕ್ಕೆ ಅವನು ಲಂಕೆಗೆ ಹಾರಬೇಕಾದ್ರೆ ಹೇಳ್ತಾನೆ, ಶನ್ನವತಿ ಫಲೋಸ್ಮಿ, ನನಗೆ ಹಾರ್ತೀನಿ ಮತ್ತು ವಾಪಸ್ ಬರ್ಲಿಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿದೆ ನನಗೆ ಅಂತ ಅವನು ಹೇಳಿ, ಜಾಂಬು ಅಂತ ಹೇಳಿ ಆಂಜನೇಯನಿಗೆ ಅದನ್ನ ಕೊಟ್ಟಿರ್ತಾನೆ ಆ ಕೆಲಸ ಮಾಡ್ಲಿಕ್ಕೆ. ಆಮೇಲೆ ಮಧ್ಯಭಾಗದಲ್ಲಿ ಸುಗ್ರೀವ, ಲಕ್ಷ್ಮಣ ಮತ್ತೆ ರಾಮಚಂದ್ರ ಹೊರಟು ಎಲ್ಲ ಕಪಿಗಳನ್ನ ಸೇರಿ ಸಮುದ್ರ ತಡಕ್ಕೆ, ದಕ್ಷಿಣ ದಿಕ್ಕಿಗೆ ಸಮುದ್ರ ತಡಕ್ಕೆ ಬಂದರು. ಅಲ್ಲಿ ವಿಂಧ್ಯ, ಸಹ್ಯಾದ್ರಿ ಅವೆಲ್ಲ ಬೆಟ್ಟವನ್ನು ಮಹೇಂದ್ರ ಪರ್ವತದ ಬಳಿಗೆ ಬಂದು ನಿಂತರು. ಅಂತಂದ್ರೆ ಕಪಿಗಳ ಸೇನೆ ಅಲ್ಲಿ ನಿಂತಿತು. ಈಗ ನಾವು ಈ ಕಪಿಗಳು, ಈ ಏನು 8 ಜನ ಮುಖ್ಯವಾದ ಕಪಿಗಳು ಆಂಜನೇಯನ ಇವರು ಯಾರು ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅಂತೆ. ಆ ಕಪಿಗಳ ಅವತಾರವೇನು, ಮತ್ತೆ ಮುಖ್ಯವಾಗಿ ಹನುಮಂತನ ಏನು ನಾವು ಇವತ್ತು ಹನುಮ ಜಯಂತಿ, ಹನುಮಂತನ ಪೂಜೆ ಏನು ಮಾಡ್ತೇವಲ್ಲ, ಆ ಸಂದರ್ಭದಲ್ಲಿ ಆ 8 ಕಪಿಗಳನ್ನು ಕೂಡ ಒಂದು ಅಷ್ಟದಳ ಪದ್ಮದಲ್ಲಿ ಅದನ್ನು ರಂಗೋವಲ್ಲಿ ಹಾಕಿ ಅವರನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನೀಲ ಇವನು ವರುಣ ದೇವತೆ ಇವನು. ಆಮೇಲೆ ಅಂಗದ ಅವನು ಒಂದು ಬೃಹಸ್ಪತಿ ದೇವತೆ. ಆಮೇಲೆ ಇವರು ಮೈಂದ ವಿವಿಧರು ಅಶ್ವಿನಿ ದೇವತೆಗಳು. ಹೀಗೆ ಇವರು 8 ದೇವತೆಗಳು ಹನುಮಂತನ ಸುತ್ತಲೇ ಇದ್ರು. ಸುಗ್ರೀವ ಸೂರ್ಯನ ಪ್ರತೀಕ ಅವನು. ಸೂರ್ಯನೇ ಸುಗ್ರೀವನಾಗಿ ಬಂದ. ನೋಡಿ, ಎಲ್ಲಿ ಹನುಮಂತ ಇರ್ತಾನೆ ಅಲ್ಲಿ ದೇವರು ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೂರ್ಯ ರಾಮಾಯಣದಲ್ಲಿ ಸುಗ್ರೀವನಾಗಿ ಬಂದ, ಅಲ್ಲಿ ಹನುಮಂತ ಇದ್ದ, ರಾಮ ಅವನ ಕಡೆಗೆ ಬಂದ. ಮಹಾಭಾರತದಲ್ಲಿ ಸೂರ್ಯ ಕರ್ಣನಾದ, ಆದರೆ ಭೀಮ ಬೇರೆ ಕಡೆ ಪಕ್ಷದಲ್ಲಿದ್ದ, ಕೃಷ್ಣ ಅಲ್ಲಿ ಬಂದ. ಹೀಗೆ ಎಲ್ಲಿ ಹನುಮನೋ ಅಲ್ಲಿ ರಾಮ. ಹಾಗೆ ಈ ಎಲ್ಲ ಈ ಸುಷೇಣ ಮತ್ತೆ ಜಾಂಬುವಂತ ಚತುರ್ಮುಖನ ಬ್ರಹ್ಮದೇವರ ಆವೇಶ. ಹೀಗೆ ಈ ಕಪಿಗಳ ಒಂದು ಸಂಕ್ಷಿಪ್ತ ವರ್ಣನೆಯನ್ನು ವಾಲ್ಮೀಕಿಗಳು ಮಾಡ್ತಾರೆ. ಮುಂದೆ ಇಲ್ಲೇನಾಯ್ತು ಅಂತಂದ್ರೆ, ಮುಂದೆ ಅಲ್ಲಿ ಹೋಗಿ ಆ ಸಮುದ್ರ ತಟದಲ್ಲಿ ತಂಗಿದಾಗ ರಾತ್ರಿ ಆಗಿರುತ್ತೆ. ಅಲ್ಲಿ ರಾಮ ನೆಲದ ಮೇಲೆ ಮಲಗ್ತಾನೆ. ಅದಕ್ಕೆ ಭಾರಿ ಒಂದು ವಿಚಿತ್ರವಾದಂತಹ ಒಂದು ವಿಶ್ಲೇಷಣೆ ವಾಲ್ಮೀಕಿಗಳು ಕೊಡ್ತಾರೆ. ನೆಲದ ಮೇಲೆ ಮಲಗಿದ,
ಆ ದರ್ಬೆ ಅವೆಲ್ಲ ಹುಲ್ಲಿನ ಮೇಲೆ ಮಲಗಿದಾಗ ಶೇಷಶಯನ ದರ್ಭಾಶಯನ ಆದ ಅಂತೆ. ಆಮೇಲೆ ದಿಂಬಿರ್ಲಿಲ್ಲ ಅಂತ ರಾಮ ತಲೆ ಕೈಗಿಟ್ಟು ಮಲ್ಕೊಂಡಂತೆ. ಇದು ವಾಲ್ಮೀಕಿಗಳು ಅದ್ಭುತವಾದ ವರ್ಣನೆ ಮಾಡ್ತಾರೆ. ಪ್ರಾಯ ವಾಲ್ಮೀಕಿಗಳು ಅಷ್ಟು ಮೆಟಫರ್ಸ್ ಕೊಟ್ಟು ವರ್ಣನೆ ಮಾಡಿದ್ದೀನಿ ಯಾವ ಗ್ರಂಥದಲ್ಲೂ ಸಿಗಲ್ಲ ನಮಗೆ. ಅಂತಹ ಅವತ್ತಿನ ದಿನ ಅವತ್ತು ಅಲ್ಲೇ ಕಳೀತಾರೆ. ಕಳೆದ ಮೇಲೆ ಮಾರನೇ ದಿನ ಏನಾಗತ್ತೆ ಅಂತಂದ್ರೆ, ಈಗ ಮತ್ತೆ ನಾವು ಲಂಕೆಗೆ ಹೋಗೋಣ ಸ್ವಲ್ಪ. ಇಲ್ಲಿ ಕಪಿಗಳು ರಾಮನನ್ನು ಬಿಟ್ಟು ಲಂಕೆಗೆ ಹೋಗೋಣ ಸ್ವಲ್ಪ. ಲಂಕೆಯಲ್ಲಿ ಏನಾಯ್ತು ಅಂತ ನೋಡ್ಬೇಕಲ್ಲ. ಲಂಕೆಯಲ್ಲಿ ಇವನು ರಾವಣ ಸಭೆ ಕರೆದು ಒಬ್ಬ ಸಣ್ಣ ಕಪಿ ಬಂದು ನಮ್ಮ ಲಂಕಾ ಸಂಹಾರ ಮಾಡಿದ ಏನು ಅಂತ ಇದರ ಬಗ್ಗೆ ಅಲ್ಲಿ ಅವ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ನಡೀತಂತ ಅವ್ರದ್ದು ಲಂಕೆಯಲ್ಲಿ, ರಾವಣನ ಕ್ಯಾಬಿನೆಟ್ ಮೀಟಿಂಗು. ಅದರಲ್ಲಿ ಇಬ್ರು ಮಂತ್ರಿಗಳ ಹೆಸರು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಒಬ್ಬ ಪ್ರಹಸ್ತ ಮತ್ತೆ ಸುಪಾರ್ಶ್ವ ಅಂತ. ಪ್ರಹಸ್ತ ಮತ್ತೆ ಸುಪಾರ್ಶ್ವ ಏನು ಮಾಡ್ತಾರಂತಂದ್ರೆ, ಮುಂದೆ ಏನು ಮಾಡೋದು ಯೋಚನೆ ಮಾಡೋದು ಬಿಟ್ಟು ರಾವಣನಿಗೆ ಮತ್ತೆ ಇನ್ನೂ ಅವನಿಗೆ ಹುರಿ ತುಂಬಿಸ್ತಾರೆ. ಇಲ್ಲ ಅದೇನೋ ಒಂದು ಆಯ್ತು, ಆದ್ರೆ ನೀನು 3 ಲೋಕ ಗೆದ್ದವನು, ಈ ಕಪಿಗಳು ಮತ್ತೆ ಆ ಮನುಷ್ಯರು ನಿನಗೇನು ಮಾಡ್ತಾರೆ, ನೀನು ಅವನನ್ನು ಸದೆ ಬಡಿಬಹುದು ಅಂತ ಹೇಳಿ ಮತ್ತೆ ಅವನಿಗೆ ಹುರಿ ತುಂಬುತ್ತಾರೆ. ಆಗ ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ನಮ್ರತೆಯಿಂದ ಬೇಡ್ಕೋತಾನೆ, ರಾಮನ ಬಾಣದ ರುಚಿ ನಿಮಗೆ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮರುದ್ರಾದಿಭಿರರ್ಚಿತ ಅಂತ ಏನು ಶಾಸ್ತ್ರ ಹೇಳುತ್ತೆ, ಹಾಗೆ ಬ್ರಹ್ಮರುದ್ರರೂ ಕೂಡ ರಾಮನನ್ನು ಅವರು ಅವನ ಚರಣಕ್ಕೆ ಬೀಳ್ತಾರೆ. ಒಂದು ರಾಮನ ಕುಡಿಗಣ್ಣಿನಿಂದ ಸಾಕು ಇಡೀ ಜಗತ್ತು ಪ್ರಳಯ ಆಗಿಬಿಡುತ್ತೆ, ಭಸ್ಮ ಆಗತ್ತೆ. ಆ ಮಹಾಪರಾಕ್ರಮಿಯಾದ ರಾಮ, ಅವನ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ ವಿಭೀಷಣ ತುಂಬಾ ಕಿವಿ ಮಾತು ಹೇಳ್ತಾನೆ ರಾವಣನಿಗೆ. ಯಾವುದೂ ನಾಟಲ್ಲ ರಾವಣನಿಗೆ. ಆಗ ರಾವಣ ಒಂದು ಹೇಳ್ತಾನೆ, ರಾವಣ ಏನಂತಾನೆ, ವಿಭೀಷಣ ಹೇಳ್ತಾನೆ, ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು, ನಿನಗೇ ಜಯವಾಗುತ್ತೆ. ರಾಮ ಸೀತೆಯನ್ನು ತಗೊಂಡು ಹೋಗ್ತಾನೆ, ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದಾಗ, ಅವೆಲ್ಲ ಆಗಲ್ಲ, ಈ ಕಪಿಗಳು ಮತ್ತೆ ಮನುಷ್ಯರು ಏನು ನನ್ನನ್ನು ಗೆಲ್ಲಬಹುದು ಅಂತ ಹೇಳ್ತಾನೆ. ಆಗ ಆ ಸುಪಾರ್ಶ್ವ ಅನ್ನೋನು ಏನಂತಾನಂತಂದ್ರೆ, ಈ ಸೀತೆಯನ್ನು ಹೇಗಾದ್ರೂ ಮಾಡಿ ನಿನ್ನ ವಶಕ್ಕೆ ಪಡೆದುಕೋ ಅಂತ ಹೇಳಿದಾಗ ರಾವಣನೇ ಒಂದು ಕತೆ ಹೇಳ್ತಾನೆ. ಆಗ ಇಲ್ಲ, ನಾನು ಯಾರನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಯಾಕೆ ಅಂತಂದ್ರೆ ನನಗೆ ಬ್ರಹ್ಮನ ಶಾಪ ಇದೆ. ಯಾವುದೇ ಹೆಣ್ಣು ಮಗಳನ್ನು ನಾನು ಬಲಾತ್ಕಾರ ಮಾಡಿದರೆ ನನ್ನ ತಲೆ ಸಿಡಿದು ಹೋಗುತ್ತೆ ಅನ್ನೋದು ಚತುರ್ಮುಖನ ಶಾಪ. ಆದ್ದರಿಂದಾಗಿ ನಾನು ಯಾರನ್ನೂ ಬಲಾತ್ಕಾರ ಮಾಡಲ್ಲ ಅಂತ ಅವನ ತಲೆಯಲ್ಲಿ ಅದೊಂದಿತ್ತು ಯಾವಾಗ್ಲೂ. ಅದು ಏನಾಗಿತ್ತು ಅಂತಂದ್ರೆ, ಪುಂಜಕ ಸ್ಥಳೆ ಅನ್ನೋ ಒಬ್ಬಳ ಸ್ತ್ರೀಯನ್ನು ಇವನು ರಾವಣ ಬಲಾತ್ಕಾರ ಮಾಡಿರ್ತಾನೆ. ತುಂಬಾ ಹೆಣ್ಣು ಮರಳ ಮನುಷ್ಯ ಇವನು ರಾವಣ. ಇವನಿಗೆ ಏನಂತಂದ್ರೆ, ಜಗತ್ತಿನಲ್ಲಿ ಯಾವುದೇ ಒಂದು ಸ್ತ್ರೀ ರತ್ನ ಇತ್ತು ಅಂತಂದ್ರೆ, ಮದುವೆ ಆಗದೇ ಇರಲಿ, ತನ್ನ ಅಂತಃಪುರದಲ್ಲಿ ಇರಬೇಕು. ಯಾರೇ ಇರಲಿ ಹೆಣ್ಮಕ್ಳು, ಅಂತ ಮರಳು ಅವನು, ಹೆಣ್ಣು ಮರಳ. ಅಂತಹ ರಾವಣನಿಗೆ ಇದು ಒಬ್ಬಳನ್ನು ಬಲಾತ್ಕಾರ ಮಾಡಿದಾಗ ಚತುರ್ಮುಖನ ಶಾಪ ಇರುತ್ತೆ. ಆ ಶಾಪ ಅವನ ತಲೆಯಲ್ಲಿ ಯಾವಾಗಲೂ ಕೂತಿರುತ್ತೆ. ಆಮೇಲೆ ಇನ್ನೊಂದು ಸರ್ತಿ ಏನಾಗಿರುತ್ತೆ ಅಂತಂದ್ರೆ, ರಾವಣ ಕೈಲಾಸಕ್ಕೆ ಹೋಗ್ತಿರ್ತಾನೆ. ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಂದಿ ಕೋತಿ ವೇಷದಲ್ಲಿ ಕೂತಿರ್ತಾನೆ. ಕೋತಿ ವೇಷದಲ್ಲಿ ಕೂತಾಗ ಇವನು ಹೋಗೋ ಕಪಿ ಅಂತ ಹೇಳಿ ಇವನಿಗೆ ಹೊಡೆದ್ಬಿಟ್ಟಿರ್ತಾನೆ ನಂದಿಗೆ. ಆಗ ನಂದಿದು ಶಾಪ ಇರುತ್ತೆ, ಒಂದು ದಿನ ಒಂದು ಕಪಿ ಬಂದು ನಿನ್ನ ಲಂಕೆ ಸುಟ್ಟಾಗ ನಿನ್ನ ಅಧಪಾತ ಶುರುವಾಗತ್ತೆ ಅಂತ. ಈ ಎಲ್ಲ ಶಾಪಗಳನ್ನು ಅವನ ತಲೆಯಲ್ಲಿ ಓಡ್ತಾ ಇತ್ತು, ರಾವಣನ ತಲೆಯಲ್ಲಿ. ಆದರೂ ಕೂಡ ರಾವಣನಿಗೆ ಅಹಂಕಾರದ ಏನು ನಾನು ಜಗದೇಕ ವೀರ ಅಂತ ಏನು ಅವನು ಅನ್ಕೊಂಡಿದ್ದ, ಅದು ತಲೆಯಲ್ಲಿ ಉಳಿದಿರತ್ತೆ. ರಾಮನ ಬಾಣದ ರುಚಿ ಗೊತ್ತಿಲ್ಲ ಅಂತ ವಿಭೀಷಣ ಸಾಕಷ್ಟು ಹೇಳ್ತಾನೆ. ಸಾಕಷ್ಟು ಹೇಳಿದಾಗ ಅವನು ಅದನ್ನು ಕೇಳೋದೇ ಕೇಳಲಿಲ್ಲ. ಆಮೇಲೆ ಮೇಘನಾದ ಏನು ಮಾಡ್ತಾನಂತಂದ್ರೆ, ಇವನು ವಿಭೀಷಣ, ಚಿಕ್ಕಪ್ಪ ನೀನ್ ಇಂಥವೆಲ್ಲ ಹುಡುಗಾಟದ ಮಾತಾಡಬೇಡ, ನೀನು ನಮ್ಮ ರಾಜ್ಯವನ್ನು ಬಿಟ್ಟು ಹೋಗು ಅಂತ ಹೇಳ್ತಾನೆ. ಆಗ ಆದರೂ ಕೂಡ ಇವನು ವಿಭೀಷಣ ಹೇಳ್ತಾನೆ, ಈ ಹುಡುಗನ ಮಾತು ಕೇಳಿ, ಈ ಹುಡುಗನ ಮಹತ್ವಾಕಾಂಕ್ಷೆಯನ್ನು ನೀವು ಯಾರೂ ಬಲಿ ಕೊಡಬಾರದು, ಆದ್ದರಿಂದಾಗಿ ನಾನು ಹೇಳೋದು ಕೇಳಿ ಅಂತ ಹೇಳಿದಾಗಲೂ ಯಾರೂ ಕೇಳಲ್ಲ. ವಿಭೀಷಣ ಮತ್ತೆ 4 ಮಂತ್ರಿಗಳು ಸಭಾತ್ಯಾಗ ಮಾಡಿ ರಾಮ ಎಲ್ಲಿರ್ತಾನೆ ಅಲ್ಲಿ ಬರ್ತಾರೆ. ಅವರು ಅಲ್ಲಿ ಬಂದು ಎಲ್ಲ ಸುದ್ದಿಯನ್ನು ವಿಭೀಷಣ ರಾಮನಿಗೆ ಒಪ್ಪಿಸ್ತಾನೆ. ರಾಮನಿಗೆ ಒಪ್ಪಿಸಿದಾಗ ಇನ್ನ ಲಂಕೆಗೆ ಹೋಗಲಿಕ್ಕೆ ಸೇತುಬಂಧ ಮಾಡಬೇಕಲ್ಲ. ಸೇತುಬಂಧ ಮಾಡಿದಾಗ ಸಮುದ್ರ ರಾಜ ದಾರಿಯನ್ನೇ ಕೊಡಲ್ಲ. ಆಗ ರಾಮಚಂದ್ರ ನನ್ನ ಒಂದು ಬಾಣಿನಿಂದ ಸಮುದ್ರವನ್ನು ಬತ್ತಿಸ್ತೇನೆ ಅಂತ ಹೋಗ್ತಾನೆ. ಸಮುದ್ರವನ್ನು ಬತ್ತಿದರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗತ್ತೆ. ಆಗ ಸಮುದ್ರ ರಾಜ ಬಂದು ಹೇಳ್ತಾನೆ, ಇಲ್ಲ ಕ್ಷಮೆ ಆಯಿತು ನನ್ನ ಈ ಒಂದು ಅಪರಾಧಕ್ಕೆ ಅಂತ ಹೇಳಿದಾಗ
ಆ ನೀಲ ಅಂತ ಏನಿರ್ತಾನಲ್ಲ ವರುಣನ ಅಂಶದವನು, ಅವನ ನೇತೃತ್ವದಲ್ಲಿ ಅದು ರಾಮ ಸೇತು ಕಟ್ತಾರೆ. ವಾದಿರಾಜರು ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ, ಕಪಿ ಗಣಕ ಧುರೀಣ್ಯ ಕಾರ್ಮುಕನ್ಯಸ್ತ ಬಾಣ ಕ್ಷಪಿತ ದಿತಿಚ ಸೈನ್ಯೋ ಕ್ಷತ್ರಿಯೇ ಶ್ವಗ್ರಗಣ್ಯ ಜಲಧಿ ರಚಿತ ಸೇತು ಜಾನಕಿ ತೋಷ ಹೇತು ಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಅಂತ ರಾಜರು ತೀರ್ಥ ಪ್ರಬಂಧದಲ್ಲಿ ರಾಮಸೇತು ನೋಡಿದಾಗ ಅವರು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಕಪಿಸೇನೆ ಕಟ್ಟಿಕೊಂಡು ಆ ರಾಮಸೇತುವು ಕೂಡ ಕಟ್ಟಿದ. ರಾಮಸೇತು ಕಟ್ಟಿ ಅಲ್ಲಿಂದ ಲಂಕೆಗೆ ಹೋಗ್ತಾರೆ. ಲಂಕೆಗೆ ಹೋದಾಗ ಯುದ್ಧದ ಬಗ್ಗೆ ನಾನು ಅಷ್ಟು ವಿಶ್ಲೇಷಣೆ ಮಾಡಲ್ಲ, ಕೆಲವೊಂದು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆಗ ಘನಘೋರವಾದ ಯುದ್ಧ ಆಗತ್ತೆ. ಮುಖ್ಯವಾದಂತಹ ಕಾರ್ಯ ರಾವಣ ಮತ್ತು ಕುಂಭಕರ್ಣನ ವಧೆ, ರಾಮನಿಗೆ ಅದು ಮುಖ್ಯ. ಯಾಕೆ ಅಂತಂದ್ರೆ ಜಯ ವಿಜಯರ ಆವೇಶದಿಂದ ಹುಟ್ಟಿದ್ರವರು ರಾವಣ ಕುಂಭಕರ್ಣ. ಭಗವಂತ ಅದಕ್ಕೆ ಅವತಾರ ಮಾಡಿದ್ದ, 4 ಬಾರಿ ಅವತಾರ ಮಾಡಿದ. ಆ ಜಯ ವಿಜಯರ ಆವೇಶವನ್ನು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ಶಿಶುಪಾಲ, ದಂತವಕ್ರ, ರಾವಣ, ಕುಂಭಕರ್ಣ ಇವರನ್ನು ಸಂಹಾರ ಮಾಡಲಿಕ್ಕೆ 4 ಅವತಾರ ಪಟ್ಟ. ವರಾಹ, ನರಸಿಂಹ, ರಾಮ, ಕೃಷ್ಣ. ಅದೇ ಓಂಕಾರ ಪ್ರತಿಪಾದ್ಯವಾದಂತಹ 4 ರೂಪಗಳು. ಅಕಾರಕ್ಕೆ ರಾಮ, ಉಕಾರಕ್ಕೆ ಕೃಷ್ಣ, ಮಕಾರಕ್ಕೆ ನರಸಿಂಹ, ನಾದಕ್ಕೆ ವರಾಹ. ಇದೇ 4 ಅವತಾರಗಳೇ ಪ್ರಾದುರ್ಭಾವ ಆಗಿ ಜಯ ವಿಜಯರ ಶಾಪವನ್ನು ವಿಮೋಚನೆ ಆಯಿತು. ಆಮೇಲೆ ಆಚಾರ್ಯ ಮಧ್ವರು ತನ್ನ ಸನ್ಯಾಸಿ ಶಿಷ್ಯರಿಗೆ ಇದೇ ವಿಗ್ರಹಗಳನ್ನೇ ಕೊಟ್ಟರು. ಯಾಕಂದ್ರೆ ಸನ್ಯಾಸಿ ಶಿಷ್ಯರು ಎಲ್ಲರೂ ಓಂಕಾರದ ಉಪಾಸಕರು. ಹೀಗಾಗಿ ಅವರು ಇದೇ 4 ವಿಗ್ರಹ ತನ್ನ ಸನ್ಯಾಸಿ ಶಿಷ್ಯರಿಗೆ ಕೊಟ್ಟರು. ರಾಮನ ಮುಖ್ಯ ಉದ್ದೇಶ ರಾವಣ ಮತ್ತೆ ಕುಂಭಕರ್ಣನ ವಧೆ. ಆ ವಧೆ ಆಯಿತು. ವಧೆ ಆದ ಮೇಲೆ ಸಂಪೂರ್ಣವಾಗಿ ರಾಕ್ಷಸರು ಸದೆಬಡೆದಾಗ ಸೀತೆಯನ್ನು ಅಶೋಕವನದಲ್ಲಿ ನೋಡ್ತಾರೆ. ರಾಮ ಹೇಳ್ತಾನೆ, ಇವಳು ನನಗೆ ಬೇಡ. ಇದು ಭಾರಿ ವಿಚಿತ್ರ ಇದು. ಆಗ ವಿಭೀಷಣ ಏನ್ ಮಾಡ್ತಾನಂತಂದ್ರೆ ಒಂದು ಮೇನೆ ತಂದಿರ್ತಾನೆ, ಮೇನೆಯಲ್ಲಿ ಕೂಡಿಸಿಕೊಂಡು ಸೀತೆಯನ್ನು ಕರ್ಕೊಂಡು ಬನ್ನಿ ಅಂತ. ಆಗ ರಾಮ ಹೇಳ್ತಾನೆ, ಲಕ್ಷಾನುಗಟ್ಲೆ ಕಪಿಗಳು ಈ ಸೀತೆಗೋಸ್ಕರ ಯುದ್ಧ ಆಡಿದ್ದಾರೆ, ಮೇಣೆಯಲ್ಲಿ ಯಾಕೆ ಅವಳನ್ನ ಕರ್ಕೊಂಡು ಬರ್ತೀರಾ, ನಡ್ಕೊಂಡೇ ಕರ್ಕೊಂಡು ಬರ್ಲಿ ಅಂತ ಹೇಳ್ತಾನೆ ರಾಮ. ಕರ್ಕೊಂಡು ಬರ್ತಾರೆ ಸೀತೆಯನ್ನ ಸ್ವೀಕಾರ ಮಾಡಲ್ಲ ರಾಮ. ನಾನು ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾನೆ. ಇದು ಒಳ್ಳೆ ಕತೆ ಆಯ್ತಲ್ಲ, ಇಷ್ಟು ಮತ್ತೆ ಯುದ್ಧ ಎಲ್ಲ ಆಯ್ತು, ಎಲ್ಲಾರ ಸಂಹಾರ ಆಯ್ತು, ಇವಳು ನನ್ನ ಸೀತೆ ಅಲ್ಲ ಅಂತ ಹೇಳಿದ್ರೆ ಇದೇನಿದೆ ರಾಮಂದು ಅಂತ. ಆಮೇಲೆ ಅಗ್ನಿ ಪ್ರವೇಶ ಮಾಡ್ತಾಳೆ ಸೀತೆ. ಅಗ್ನಿ ಪ್ರವೇಶ ಮಾಡಿದಾಗ ಅಗ್ನಿ ಸೀತೆ ಪರಿಶುದ್ಧ ಅದು ರಾಮಾಯಣದಲ್ಲಿ ಅಷ್ಟಿದೆ. ಆದರೆ ಯಾಕೆ ಅವನು ಒಪ್ಪಲಿಲ್ಲ ಅನ್ನೋದಕ್ಕೆ ನಾನು 2 ದಿನದ ಹಿಂದೆ ಕತೆ ಹೇಳಿದ್ದೆ ನಿಮಗೆ. ಅದು ರಾಮ ಕಾಡಿನಲ್ಲಿ ಇದ್ದಾಗ ಅಗ್ನಿ ಮತ್ತೆ ಇಂದ್ರ ಇಬ್ರು ಬಂದು ಒರಿಜಿನಲ್ ಸೀತೆಯನ್ನು ಕೈಲಾಸಕ್ಕೆ ಬಿಟ್ಟಿದ್ರು. ಇವಳು ಗೋಬಿಸ್ ಸಮಾನಂದತ ರೂಪ ಸೀತಾ, ಇವಳು ಬರೀ ರೂಪ ಸೀತಾ. ಇದರಲ್ಲಿ ಇಂದ್ರ ಮತ್ತೆ ಇಂದ್ರನ ಹೆಂಡತಿ ಶಚಿಯ ಆವೇಶ ಇತ್ತು. ರಾವಣ ಕದ್ದಿದ್ದು ಹೆಣ್ಣು ಸೀತೆ ಅಲ್ಲ, ಗಂಡು ಸೀತೆ. ಹೀಗಾಗಿ ಅದೊಂದು ಭಾರಿ ಲೀಲಾ ನಾಟಕ. ಆ ನಾಟಕದಲ್ಲಿ ರಾಮ ಮತ್ತೆ ಇದು ಕೊನೆಗೆ ನಾಟಕ ಆಡಿದ. ಹೀಗಾಗಿ ಸೀತೆ ಪರಿಶುದ್ಧಳು ಅಂತ ಹೇಳಿ ಅಗ್ನಿ ಪ್ರವೇಶ. ಆ ಒಂದು ಅಗ್ನಿ ಪ್ರವೇಶಕ್ಕೆ ನಮ್ಮ ದೇಶದಲ್ಲಿ ಏನೇನೋ ಅರ್ಥ ಕೊಟ್ಬಿಟ್ಟಿದ್ದಾರೆ, ಅಧ್ವಾನ ಮಾಡಿಬಿಟ್ಟಿದ್ದಾರೆ ರಾಮಾಯಣ ಅನ್ನೋದು. ಹೀಗಾಗಿ ಹಾಗೆ ಅದನ್ನ ನಾವು ತಿಳಿಬಾರದು. ಯಾಕೆಂತಂದ್ರೆ ಅನೇಕ ಪುರಾಣಗಳು ಮತ್ತೆ ರಾಮಾಯಣವನ್ನು ನಾವು ಸಮನ್ವಯ ಮಾಡಿದಾಗ ಮಾತ್ರ ನಮಗೆ ಅದರ ತಿರುಳುಗಳು ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ಪ್ರಾಯಃ ಎಲ್ಲ ಆಭಾಸವೇ ಆಗೋದು. ಹೀಗೆ ಸೀತೆಯನ್ನು ಕರ್ಕೊಂಡು ರಾಮ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಪೃಥ್ವಿಪತಿ ಆದ ರಾಮ ಅಯೋಧ್ಯಾಪತಿ ಆಗ್ತಾನೆ. ರಾಮನ ಪಟ್ಟಾಭಿಷೇಕ 14 ವರ್ಷದ ಹಿಂದೆ ಏನು ನಡಿಬೇಕಾಗಿತ್ತು ಅದು ಈಗ ಮತ್ತೆ ಅಭೂತಪೂರ್ವಕವಾಗಿ ಪಟ್ಟಾಭಿಷೇಕ ಆಗತ್ತೆ ರಾಮಂದು ಪಟ್ಟಾಭಿಷೇಕ ಆದಾಗ ರಾಮಚಂದ್ರ ಏನ್ ಮಾಡ್ತಾನಂತಂದ್ರೆ, ಎಲ್ಲರೂ ಬಂದಿರ್ತಾರೆ, ಎಲ್ಲರಿಗೂ ಒಂದು ಪಾರಿತೋಷಿಕ ಕೊಡಬೇಕು ಅಂತಂದ್ರೆ ರಿಟರ್ನ್ ಗಿಫ್ಟ್ ಬಂದವರಿಗೆ ಏನು ಕೊಡಬೇಕು ಅಂತ ಎಲ್ಲಾರಿಗೂ ಎಲ್ಲ ಕೊಡ್ತಾನೆ. ಕೊನೆಗೆ ಹನುಮಂತನಿಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೀತೆ ಕಡೆ ನೋಡ್ತಾನೆ, ಸೀತೆ ಅವನ ಕಡೆ ನೋಡ್ತಾನೆ. ರಾಮ ಏನ್ ಮಾಡಿರ್ತಾನೆ ಅಂತಂದ್ರೆ ಒಂದು ಸೀತೆಗೆ ಒಂದು ನೆಕ್ಲೆಸ್ ಗಿಫ್ಟ್ ಮಾಡಿರ್ತಾನೆ. ಅವು ಮದುವೆ ಸಮಯದಲ್ಲಿ ಒಂದು ಮುತ್ತಿನ ಹಾರ ಇರುತ್ತೆ. ಆ ಮುತ್ತಿನ ಹಾರವನ್ನೇ ಸೀತೆ ರಾಮನಿಗೆ ತೋರಿಸಿ ಹನುಮಂತನಿಗೆ ಕೊಟ್ಬಿಡ್ತಾರೆ. ಅಂದ್ರೆ ಹನುಮಂತನಿಗೆ ಬ್ರಹ್ಮ ಪದವಿಯನ್ನೇ ಕೊಟ್ಬಿಟ್ಟ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಸೆ. ಆದರೂ ಕೂಡ ಇದು ಸಾಂಕೇತಿಕವಾಗಿ ಸೀತೆ ಆ ಒಂದು ಪಾರಿತೋಷಿಕವನ್ನು ಹನುಮಂತನಿಗೆ ಕೊಡ್ತಾಳೆ. ಆದರೆ ಹನುಮಂತ ಹೇಳ್ತಾನೆ, ನನಗೆ ಇದು ಯಾವುದೂ ಬೇಡ, ನಿನ್ನ ಪಾದ ಸೇವೆ ಒಂದೇ ಸಾಕು ಅಂತ
ಹನುಮಂತ ರಾಮನ ಅನನ್ಯವಾದ ಸೇವೆ ಮಾಡಿದ. ನಾನು ನೆನ್ನೆನೂ ಹೇಳಿದ್ದೆ, ಪ್ರಾಯ ಹನುಮಂತ ಇಲ್ಲ ಅಂತಂದ್ರೆ ರಾಮಾಯಣ ಇಟ್ ಈಸ್ ಗೋಯಿಂಗ್ ಟು ಎಂಡ್ ಇನ್ ಅ ಟ್ರಾಜಿಡಿ. ರಾಮ ಓಡಾಡ್ತಾ ಇರ್ತಾನೆ, ಹೆಂಡತಿನ ಕಳ್ಕೊಂಡು ಗಂಡ ಓಡಾಡ್ದಂಗೆ ರಾಮ ಓಡಾಡ್ತಾ ಇರ್ತಾನೆ. ಹನುಮಂತ ಇದ್ದಿದ್ದಕ್ಕೆ ರಾಮಾಯಣಕ್ಕೆ ಒಂದು ಮಂಗಲ. ಅದಕ್ಕೆ ವಾಲ್ಮೀಕಿಗಳು ಅದನ್ನ ಸುಂದರಕಾಂಡ ಅಂತ ಹೇಳಿದರು. ಹೀಗೆ ಜಗತ್ಪತಿಯಾದ, ಪೃಥ್ವೀಪತಿಯಾದ ಭಗವಂತ ರಾಮ ಅಯೋಧ್ಯಾಪತಿ ಆಗ್ತಾನೆ. ಅಯೋಧ್ಯಾಪತಿಯಾಗಿ ಅಲ್ಲಿ ಸುಮಾರು 30,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ. ಆಮೇಲೆ ಸೀತೆಯನ್ನು ಕಳ್ಕೊಂಡು ಮತ್ತೆ ಸೀತೆ ಭೂಮಿ ಪ್ರವೇಶ ಆದಮೇಲೆ ಮತ್ತೆ ಮುಂದೆ 10,000 ವರ್ಷ ರಾಮ ತನ್ನ ರಾಜ್ಯಭಾರ ಮಾಡಿದ. ಆಮೇಲೆ ಕೊನೆ ಉತ್ತರ ಕಾಂಡದಲ್ಲಿ ನಮಗೆ ಕೆಲವೊಂದು ಪ್ರಸಂಗಗಳಿದೆ. 3 ಕೋಟಿ ಮೂರ್ಖರನ್ನು ಭರತ ಸಂಹಾರ ಮಾಡ್ತಾನೆ. ಏನಾಗತ್ತೆ ಅಂತಂದ್ರೆ ಈ ಮಧುವನಕ್ಕೆ ಭರತ ಹೋಗ್ತಾನೆ. ಭರತ ಹೋದಾಗ ಅಲ್ಲಿ ಕುಬೇರನ ಮಕ್ಕಳು ಇರ್ತಾರೆ, ಅವರೊಂದು 3 ಕೋಟಿ ಜನ ಇರ್ತಾರೆ. ಆ 3 ಕೋಟಿ ಜನವನ್ನು ಭರತ ಸಂಹಾರ ಮಾಡ್ತಾನೆ. ಅಂತ ಭರತನ ಒಂದು ಪೌರುಷದ ಬಗ್ಗೆ ಈ ಉತ್ತರಕಾಂಡದಲ್ಲಿ ವಾಲ್ಮೀಕಿಗಳ ಚಿತ್ರಣ ಮಾಡ್ತಾರೆ. ಭರತ ತನ್ನ 2 ಮಕ್ಕಳು ಅಂತಂದ್ರೆ ಆ ಉತ್ತರಕಾಂಡದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮಕ್ಕಳ ವಿವರಗಳು ಕೂಡ ಇದೆ. ಅವರು ಯಾವ ರಾಜ್ಯ ಆಳಿದರು, ಎಲ್ಲಿ ಆಡಿದರು ಅಂತ. ಅದನ್ನು ಸ್ವಲ್ಪ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತೇನೆ. ಭರತ ತನ್ನ 2 ಮಕ್ಕಳರನ್ನು, ಒಬ್ಬ ಪುಷ್ಕರ ಅನ್ನೋನು ಪುಷ್ಕರಾವತಿಯಲ್ಲಿ ರಾಜನಾದ. ಆಮೇಲೆ ತಕ್ಷಕನು ತಕ್ಷಶಿಲೆಯಲ್ಲಿ ರಾಜನಾದ. ಇದು ಭರತನ ಸಂತಾನದ ವಿವರ. ಆಮೇಲೆ ಅಲ್ಲಿ ಭರತ 5 ವರ್ಷ ಇಬ್ಬರ ಹತ್ರನೂ ಇರ್ತಾನೆ, ಹುಡುಗರ ಹತ್ರ. ಆಮೇಲೆ ಭರತ ಕೊನೆಗೆ ನಾನು ರಾಮನ ಸೇವೆ ಮಾಡ್ಕೊಂಡೇ ಇರ್ತೇನೆ ಅಂತ ಹೇಳಿ ಬರ್ತಾನೆ. ಲಕ್ಷ್ಮಣನು ಯುವರಾಜನಾಗಿ ಮಾಡ್ಬೇಕಾಗಿರುತ್ತೆ, ಆದ್ರೆ ಲಕ್ಷ್ಮಣ ಯುವರಾಜನ ಆಗಲ್ಲ, ಭರತನೇ ಆಗ್ತಾನೆ ಯುವರಾಜ. ಆಮೇಲೆ ಲಕ್ಷ್ಮಣನ ಮಕ್ಕಳ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಅವರು ಲಕ್ಷ್ಮಣನ ಮಗ ಒಬ್ರು ಕಾರು ಪಥದಲ್ಲಿ ಇದ್ದ, ಅವನು ಅಂಗದ ಅಂತ, ಅಂಗದ ನಗರದಲ್ಲಿ ಒಬ್ಬ. ಆಮೇಲೆ ಮಲ್ಲಭೂಮಿ ಎಂಬರಲ್ಲಿ ಚಂದ್ರಕಾಂತ ಅಂತ ಇನ್ನೊಬ್ಬ ಲಕ್ಷ್ಮಣನ ಮಗ ಅಲ್ಲಿ ರಾಜನಾಗ್ತಾನೆ. ಚಂದ್ರಕೇತು ಅರಸನಾಗ್ತಾನೆ. ಇದು ಲಕ್ಷ್ಮಣನ ಸಂತತಿ. ಇದು ಎಷ್ಟೆಲ್ಲ ಆದ ಮೇಲೆ ಶತ್ರುಘ್ನನ ಸಂತತಿಯು ಕೂಡ ಮುಂದೆ ಹೇಳ್ತಾರೆ. ಶತ್ರುಘ್ನನ 2 ಮಕ್ಕಳು ಅದರಲ್ಲಿ ಬರುತ್ತೆ. ಅವರು ಕೂಡ ಅದೇ ಒಂದು ಕೌಸಲ ದೇಶದಲ್ಲಿ, ಅಲ್ಲೇ ಸುತ್ತಲೂ ಎಲ್ಲೋ ಒಂದು ದೇಶದಲ್ಲಿ ರಾಜರಾಗ್ತಾರೆ. ಭಗವಂತ ಕೊನೆಗೆ ರಾಮಚಂದ್ರ ಬಂದ ಕಾರ್ಯ ಮುಗಿಬೇಕಲ್ಲ, ಬಂದ ಕಾರ್ಯ ಮುಗಿಬೇಕು. ಆಗ ಶಿವ ಒಂದು ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಬ್ರಾಹ್ಮಣನ ವೇಷದಲ್ಲಿ ಬಂದಾಗ ನಾನು ರಾಮನನ್ನು ಭೇಟಿಯಾಗಬೇಕು ಅಂತ ಹೇಳಿದಾಗ ಲಕ್ಷ್ಮಣ ಅವನನ್ನು ಬಿಡ್ತಾನೆ. ಆದರೆ ಒಂದು ಮಾತು ಹೇಳ್ತಾನೆ ಅವನು, ನಾನು ರಾಮನ ಜೊತೆ ಮಾತಾಡಬೇಕಾದ್ರೆ ನನಗೆ ಏಕಾಂತ ಬೇಕು, ಯಾರೂ ಹತ್ರ ಬರೋ ಹಾಗಿಲ್ಲ. ಹಾಗೆ ಆ ಬ್ರಾಹ್ಮಣ ಬಂದವನು ಮಾತಾಡ್ತಾನೆ. ರಾಮನ ಜೊತೆ ಮಾತಾಡಿದಾಗ ಹೇಳ್ತಾನೆ, ಭಗವಂತ ನೀನು ಬಂದಿರೋ ಅವತಾರ ಮುಗಿಯಕ್ಕೆ ಬಂತು, ಇನ್ನ ಅವತಾರ ಸಮಾಪ್ತಿ ಮಾಡುವಂತ. ಆಗ ಅದೇ ಸಮಯದಲ್ಲಿ ದುರ್ವಾಸರು ಬರ್ತಾರೆ. ಅಂತಂದ್ರೆ ನೋಡಿ, ಇಬ್ರು ರುದ್ರ ಮತ್ತೆ ದುರ್ವಾಸರು ರುದ್ರಾಂಶ ಸಂಭೂತರೆ, ಅವರಿಬ್ಬರದು ಭೇಟಿ. ದುರ್ವಾಸರಿಗೆ ಏನಾಗಿರುತ್ತೆ ಅಂತಂದ್ರೆ ತುಂಬಾ ಹಸಿವಾಗ್ಬಿಟ್ಟಿರುತ್ತೆ. ಅವರು ತಪಸ್ಸೆ ಮುಗಿದಿದ ತಕ್ಷಣ ಅವ್ರಿಗೆ ಹಸಿವಾಗಿರುತ್ತೆ. ಇಲ್ಲಿ ರಾಮನ ಹತ್ರ ಬಂದಿರ್ತಾರೆ. ನೀನು ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀನಿ ಅನ್ನೋ ಅಷ್ಟರಲ್ಲಿ ನನ್ನ ಹತ್ರ ಸಮಯ ಇಲ್ಲ, ನೀನು ಈಗಲೇ ಊಟಕ್ಕೆ ಹಾಕ್ಬೇಕು ಅಂತ ಹೇಳಿದಾಗ ರಾಮ ಅವರಿಗೆ, ವಾಲ್ಮೀಕಿಗಳು ಹೇಳ್ತಾರೆ, ತುತ್ತು ಮಾಡಿ ಉಣಿಸಿದ. ಚಿಕ್ಕ ಮಕ್ಕಳಿಗೆ ಹೇಗೆ ಉಣಿಸ್ತಾರಲ್ಲ ಹಾಗೆ ತುತ್ತು ಮಾಡಿ ದುರ್ವಾಸರಿಗೆ ಉಣಿಸಿದ. ಅಂತಂದ್ರೆ ರಾಮಚಂದ್ರನ ಒಂದು ಪ್ರೀತಿಯ ಪರಾಕಾಷ್ಠೆ, ಇಟ್ ಈಸ್ ಇನ್ಎಕ್ಸ್ಪ್ಲಿಕೇಬಲ್. ಅಂತಹ ಒಂದು ರಾಮಚಂದ್ರ ತನ್ನ ಬಂದಿರುವ ಕಾರ್ಯ ಮುಗೀತು ಅಂತ ಹೇಳ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ಸರಿಯೂ ನದಿಯಲ್ಲಿ ಒಂದು ಘೋಷಣೆ ಮಾಡ್ತಾನೆ ರಾಮಚಂದ್ರ, ಯಾರು ನನ್ನ ಜೊತೆ ಮೋಕ್ಷಕ್ಕೆ ಬರೋರಿದ್ದಿರಲ್ಲ ಎಲ್ಲರೂ ಬರಬಹುದು ಅಂತ, ಪ್ರಾಣಿ ಮಾತ್ರಗಳು ಕೂಡ ಬರಬಹುದು ಅಂತ ಹೇಳಿ ರಾಮ ಘೋಷಣೆ ಮಾಡ್ತಾನೆ. ರಾಮ ಘೋಷಣೆ ಮಾಡಿದಾಗ ಸರಿಯೂ ನದಿಯಲ್ಲಿ ರಾಮ ಹೋಗ್ತಾನೆ. ಎಲ್ಲರೂ ಸೀತೆಯ ಅವತಾರ ಸಮಾಪ್ತಿ ಆಗಿದೆ. ಈಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅದೇ ಸರಿಯೂ ನದಿಯಲ್ಲಿ ಹೋಗ್ಬೇಕಾದ್ರೆ ಭಗವಂತನ ಮೂಲ ರೂಪ ಕಾಣಿಸ್ತಂತೆ ಜನರಿಗೆ. ಕೈಯಲ್ಲಿ ಶಂಖ ಚಕ್ರಾದಿಗಳು ಹಿಡಿದಿರುವ ಭಗವಂತನ ಮೂಲ ರೂಪ ಕಾಣಿಸ್ತು. ಸಮಸ್ತ ಜನರಿಗೆ, ಯಾರ್ಯಾರು ಬರ್ತಾರ ಅವರಿಗೆ, ಪ್ರಾಣಿ ಮಾತ್ರದವರಿಗೆ ಭಗವಂತ ಮೋಕ್ಷ ಕರುಣಿಸಿದ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಲವಕುಶರು ಕೌಸಲ ದೇಶವನ್ನು ಆಳಿದರು. ವಿಭೀಷಣನೂ ಬಂದಿರ್ತಾನೆ. ಆದರೆ ವಿಭೀಷಣ ಹೇಳ್ತಾನೆ, ರಾಮ ನೀನು ಅವತಾರ ಸಮಾಪ್ತಿ ಮಾಡಬಾರದು, ನೀನು ಇನ್ನೂ
ಯಾಕೆಂತಾರೆ ವಿಭೀಷಣ ಅವತಾರ ಸಮಾಪ್ತಿ ಮಾಡಿಲ್ಲ, ಇನ್ನೂ ಇದ್ದಾನೆ. ನೀನು ಲಂಕೆಯಲ್ಲಿ ನಿರಂತರವಾಗಿ ಇರಬೇಕು, ರಾಮನಾಮ ಸ್ಮರಣೆ ಮಾಡಬೇಕು. ಆಮೇಲೆ ಹನುಮಂತನಿಗೆ ಹೇಳ್ತಾನೆ, ನೀನು ಅವತಾರ ಸಮಾಪ್ತಿ ಮಾಡಬೇಡ, ನೀನು ಕೂಡ ಶತಕೋಟಿ ರಾಮಾಯಣವನ್ನು ಪಾರಾಯಣ ಮಾಡಿ ಮಹೇಂದ್ರ ಪರ್ವತದಲ್ಲಿ ಇರು ಅಂತ ಹೇಳ್ತಾನೆ. ಮಹೇಂದ್ರಗಿರಿಯಲ್ಲಿ ಅವನು ಇರ್ತಾನೆ. ಹೀಗಾಗಿ 5 ಜನ ಚಿರಂಜೀವಿಗಳು ಹೇಳ್ತಾರಲ್ಲ, ಬೆಳಗಾತ ಇದ್ದ 5 ಜನರ ಹೆಸರು: ಅಶ್ವತ್ಥಾಮ, ಬಲಿಹಿ, ವ್ಯಾಸ, ಹನುಮಾನ, ವಿಭೀಷಣ, ಕೃಪಾ, ಪರಶುರಾಮಶ್ಚ ಸಪ್ತೈತೆ ಸ್ಥಿರಜೀವಿನಃ. ಇವ್ರು 5 ಜನ ಕಲ್ಪಾಂತದವರೆಗೆ, ಭೂಮಿಯ ಇದು ಆಗೋವರೆಗೂ ಇವ್ರು 5 ಜನ ಇರ್ತಾರೆ. ಕೊನೆಗೆ ರಾಮನ ಸಂದೇಶ ಏನು? ಒಂದೇ ಒಂದು ಸಂದೇಶ ನಿಮ್ ಮುಂದೆ ಹೇಳಿ ನಾನು ಇದನ್ನ ಮುಕ್ತಾಯಕ್ಕೆ ಬರುತ್ತೇನೆ. ರಾಮನ ಒಂದು ದೀಕ್ಷೆ ಇದೆ. ಸಕೃದೇವ ಪ್ರಪನ್ನಾಯ ತವಾಸ್ಮಿಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದಧಾಮಿ ಏತದ್ ವ್ರತಂ ಮಮ ಅಂತ ರಾಮಚಂದ್ರನ ಹೇಳ್ತಾನೆ. ಯಾರು ನನಗೆ ಶರಣಾಗಿ ಬರ್ತಾರೆ, ರಾಮಚಂದ್ರ ನೀನು ನನ್ನನ್ನು ಕಾಪಾಡು ಅಂತ ಶರಣಾಗಿ ಬಂದಾಗ, ಜಗತ್ತಿನ ಯಾವುದೇ ಶಕ್ತಿ ಬರಲಿ ಅದನ್ನು ನಾನು ಅದರಿಂದ ನಿನ್ನನ್ನು ಕಾಯ್ತೇನೆ ಅಂತ ಹೇಳಿ ರಾಮ ಸಂದೇಶ ಕೊಟ್ಟ. ಅನೇಕ ರಾಮನ ಸಂದೇಶ ಇದೆ. ರಾಮ ರಾಜ್ಯದ ಪರಿಕಲ್ಪನೆ ನಾವು ಈಗಲೂ ಮಾಡ್ಕೋತೀವಿ, ಆದರೆ ರಾಮರಾಜ್ಯದ ಪರಿಕಲ್ಪನೆ ಆಗಲ್ಲ. ಈ ನಿಟ್ಟಿನಲ್ಲಿ ಕೊನೆಗೆ ರಾಮಾಯಣದ ಮುಕ್ತಾಯದಲ್ಲಿ ಕೊನೆಗೆ ವಾಲ್ಮೀಕಿಗಳು ಹೇಳ್ತಾರೆ, ಎಲ್ಲ ಒಳ್ಳೆ ಕೆಲಸ ಮುಗಿದ ಮೇಲೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ: ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಶಾಂತಿ ಅಂತಂದ್ರೆ ಪೀಸ್ ಅನ್ಕೋಬೇಡಿ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್. ಪೀಸ್ ಅಂತಂದ್ರೆ ಅದು ಅರ್ಥಕ್ಕೆ ಪೀಸ್ ಆಗ್ಬಿಡತ್ತೆ. ಪೀಸ್ ಬೇಡ. ಶಾಂತಿ ಅಂತಂದ್ರೆ ಶಮ್ ಅಂತಂದ್ರೆ ಆನಂದ, ನಿರಂತರವಾದ ಆನಂದವೇ ಅದೇ ನಿಜವಾದ ಶಾಂತಿ ಅಂತ ಹೇಳಿ, ಈ 11 ದಿನಗಳಲ್ಲಿ ಯಥಾಶಕ್ತಿ ರಾಮಾಯಣದ ಚಿಂತನೆ 7 ಕಾಂಡದಲ್ಲಿ ಪೂರ್ತಿ ನಮಗೆ ಸುಮಾರು ಅಯೋಧ್ಯ ಕಾಂಡವೇ ಒಂದು 5-6 ದಿನಗಳಾಯ್ತು. ಯಾಕಂದ್ರೆ ಅಯೋಧ್ಯ ಕಾಂಡ ದೊಡ್ಡ ಕಾಂಡ ರಾಮಾಯಣದ್ದು. ಮಿಕ್ಕಿದ್ದ ಎಲ್ಲಾ ಕಾಂಡಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ರಾಮಾಯಣ ಮತ್ತೆ ವಾಲ್ಮೀಕಿಗಳ ಅಂತರ್ಯಾಮಿಯಾದ ಗುರುಗಳು, ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ರಾಮಚಂದ್ರ ಈ ನಮ್ಮ ರಾಮಾಯಣ ಚಿಂತನೆಯನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಅವನಲ್ಲಿ ನಿಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾ, ಈ ರಾಮಾಯಣದ ಅನುಸಂಧಾನ, ಈ ವರ್ಷದಲ್ಲಿ ರಾಮಾಯಣದ ಅನುಸಂಧಾನವನ್ನು ಚೈತ್ರ ಮಾಸ, ಆಮೇಲೆ ಇನ್ನೊಂದು ಇವತ್ತು ಆಂಜನೇಯ ಹುಟ್ಟಿದ್ದು, ಹನುಮ ಜಯಂತಿ ದಿನವೇ ಯಾಕೆ ಅಂತಂದ್ರೆ ಎಲ್ಲಿ ರಾಮಾಯಣ ನಡೀತಾ ಇರತ್ತೆ, ಓದ್ತಾ ಇರ್ತಾರಲ್ಲ, ಅಲ್ಲಿ ಹನುಮಂತ ಬಂದು ಕೂಡ್ತಾನಂತ ಒಂದು ಪ್ರತೀತಿ ಇದೆ. ಹನುಮಂತ ಬಂದು ನಮ್ಮನ್ನೆಲ್ಲರನ್ನು ಸಲಹಲಿ, ರಾಮ ಸಲಹಲಿ ಅಂತ ಹೇಳ್ತಾ ನಾನು ಈ ಸಂಕ್ಷಿಪ್ತವಾಗಿ ಈ ರಾಮಾಯಣದ ಚಿಂತನೆಯನ್ನು ನಿಮ್ಮ ಮುಂದೆ ನಿಮ್ಮ ಎಲ್ಲರ ಮುಖಾಂತರ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಈ 11 ದಿನದ ಪ್ರವಚನದಲ್ಲಿ ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣ ಹಿಡ್ಕೊಂಡಿದ್ದೆ. ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಏನಾದರೂ ನಮಗೆ ಡೌಟ್ಸ್ ಬಂದಾಗ ತಾತ್ಪರ್ಯ ನಿರ್ಣಯ ಮತ್ತೆ ನಾರಾಯಣ ಪಂಡಿತಾಚಾರ್ಯ ಸಂಗ್ರಹ ರಾಮಾಯಣ ಅನ್ನು ತಗೊಂಡು, ಮತ್ತೆ ಭವಭೂತಿಯ ಕೆಲವೊಂದು ಘಟನೆಗಳನ್ನು ನಾನು ತಗೊಂಡು ನಿಮ್ ಮುಂದೆ ಯಥಾಶಕ್ತಿ ಇಟ್ಟಿದ್ದೇನೆ. ಇದನ್ನು ಭಗವಂತ ಪ್ರಾಣದೇವರು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ನನ್ನ ಈ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರ ಸದಾ. ರಾಮಂ ಸುರೇಶ್ವರಂ ಗಣ್ಯಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತ ಚೂಡಾಮಣಿಂ ಪವನಜಃ ಪದಯೋ ನಿಧಾರ್ಯ ಸರ್ವಾಂಗೈ ಪ್ರಣತಮಸ್ಯ ಚಕಾರ ಭಕ್ತ್ಯ. ರಾಮೋಪಿ ನಾನ್ಯದನುತಾತು ಮಮಶ್ಯಯೋಗ್ಯ ಮತ್ಯಂತ ಭಕ್ತಿಭರಿತ ವಿಲಕ್ಷ್ಯ ಕಿಂಚಿತ್. ಸ್ವಾತ್ಮ ಪ್ರದಾನ ಮಧುಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ರಿತಂ ಪರಮಾಭಿತುಷ್ಟಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರ ಆರೋಕ್ಷ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು.